ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರಿಗೆ ಸ್ವಾಗತ. ಇತ್ತೀಚೆಗೆ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSC ನ್ಯೂ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಆ ನೋಟಿಫಿಕೇಶನ್ ಈಸ್ ಫಾರ್ ಗೆಜೆಟೆಡ್ ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ ಪೋಸ್ಟ್. ಸೊ ಆ ನೋಟಿಫಿಕೇಶನ್ನು ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಅದರಲ್ಲಿ ಮೆನ್ಷನ್ ಆಗಿರುವಂಥ ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋಣ. ಜೊತೆಗೆ ಮೆನಿ ಆಫ್ ದ ಆಸ್ಪಿರೆಂಟ್ಸ್ KPSCಯಲ್ಲಿ ಓದುವಂಥ ಆಸ್ಪಿರೆಂಟ್ಸ್ಗೆ ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಸಿಲೆಬಸ್ನು ಕೂಡ ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ನನ್ನ ಹೆಸರು ವಿನಾಯಕ್. ನಾನು KS 384 ಪೋಸ್ಟಲ್ಲಿ ಇಂಟರ್ವ್ಯೂನ ಕೊಟ್ಟು ಬಂದಿದ್ದೀನಿ. ರಿಸಲ್ಟ್ಗೆ ಎಲ್ಲರ ಹತ್ರ ನಾನು ವೇಟ್ ಮಾಡ್ತಾ ಇದ್ದೀನಿ. ಜೊತೆಗೆ UPSCಯಲ್ಲಿ 4 ಸಾರಿ ಮೇನ್ಸ್ ಬರೆದಿದ್ದೀನಿ. ಅದರ ಜೊತೆಗೆ 2024 ಇಂಟರ್ವ್ಯೂವರೆಗೂ ಹೋಗಿ ಬಂದಿದ್ದೀನಿ. ಇವಾಗ KPSC ಮತ್ತು UPSCಗೆ ಸ್ಟೂಡೆಂಟ್ಸ್ಗೆ ಮೆಂಟರ್ಶಿಪ್ ಕೊಡ್ತೀನಿ. ಜೊತೆಗೆ ಜಿಯೋಗ್ರಫಿಕ್ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ಎನಿ ಡಿಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ನೋಡ್ತೀವಿ? ನೋಟಿಫಿಕೇಶನ್, ಡೇಟ್ಸ್ ಆ್ಯಂಡ್ ಸಿಲೆಬಸ್. ಸೊ ಫಸ್ಟ್ KPSC KS carnice.in ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಡು ಬರುತ್ತೆ 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 319 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಲಿಂಕ್ ಕಲ್ಪಿಸಲಾಗಿದೆ. ಅಂದರೆ ಲಿಂಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಕೆಳಗಡೆ ಇರುವಂಥದ್ದು ನೋಟಿಫಿಕೇಶನ್. ಸೊ ಈ ನೋಟಿಫಿಕೇಶನ್ ಓಪನ್ ಮಾಡಿದರೆ ಇದರಲ್ಲಿ ಕಂಡು ಬರುತ್ತೆ ಟೋಟಲ್ ಆಗಿ ಎಷ್ಟೊಂದು ಪೋಸ್ಟ್ ಇದೆ, ಆ ಪೋಸ್ಟನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಕೇಳಬಹುದು. ಸೊ ಇದರಲ್ಲಿ ಮೊದಲಿಗೆ ಸಹಾಯಕ ಆಯುಕ್ತರು ಅಂದರೆ ಏನು, ಅಸಿಸ್ಟೆಂಟ್ ಕಮಿಷನರ್ ಇನ್ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಅದರಲ್ಲಿ ಟೋಟಲ್ ಆಗಿ 36 ಪೋಸ್ಟ್ ಇದೆ. ಸೊ ಆ 36 ಪೋಸ್ಟ್ ಪ್ಲಸ್ 3 ಪೋಸ್ಟ್ ಯಾರಿಗೆ ಅಂತಂದರೆ ನಾನ್ HK ಕರ್ನಾಟಕ, ಇದು ಹೈದರಾಬಾದ್ ಕರ್ನಾಟಕ ಅವರಿಗೆ 3 ಪೋಸ್ಟ್. ಅದಾದ ನಂತರ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು 50 ಪೋಸ್ಟ್ ಇದೆ. ನಂತರ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2 ಪೋಸ್ಟ್. ಜೊತೆಗೆ ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 13 ಪೋಸ್ಟ್. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ 11 ಪೋಸ್ಟ್. ತಹಶೀಲ್ದಾರ್ ಗ್ರೇಡ್ ಬಿ ಕಂದಾಯ ಇಲಾಖೆ 18, ವಾಣಿಜ್ಯ ತೆರಿಗೆ ಅಧಿಕಾರಿ ವಾಣಿಜ್ಯ ತೆರಿಗೆ ಇಲಾಖೆ 74 ಪೋಸ್ಟ್ಗಳು. ಸಹಾಯಕ ಅಧೀಕ್ಷಕರು 5, ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಸಹಕಾರ ಇಲಾಖೆ 19, ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ 10, ಅಬಕಾರಿ ಅಧೀಕ್ಷಕರು ಆರ್ಥಿಕ ಇಲಾಖೆ 5, ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲ ಮತ್ತು ಜೀವನೋಪಾಯ ಇಲಾಖೆ 3, ಮುಖ್ಯಾಧಿಕಾರಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ 18, ಸಹಾಯಕ ಖಜಾನಾಧಾಧಿಕಾರಿ 12, ಸಹಾಯಕ ನಿರ್ದೇಶಕರು ಆಹಾರ ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ 2 ಪೋಸ್ಟ್. ಶಾಖಾಧಿಕಾರಿ 5 ಪೋಸ್ಟ್. ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗ 3 ಪೋಸ್ಟ್. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ 11. ಸೊ ಓವರಾಲ್ ಆಗಿ 185, ಅಂದರೆ ಗ್ರೂಪ್ ಎ 112, ಗ್ರೂಪ್ ಬಿ 185. ಸೊ ಓವರಾಲ್ ಆಗಿ ನಾನ್ HK, ಸೊ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಬಂದಿರುವಂಥ ಪೋಸ್ಟ್ 297. ಹೈದರಾಬಾದ್ ಕರ್ನಾಟಕ ಕೂಡಿಸಿ 22 ಕೂಡಿಸಿ ಟೋಟಲ್ ಆಗಿ 319 ಪೋಸ್ಟ್ ಇದೆ. ಓಕೆ, ಸೊ ಟೋಟಲ್ ಆಗಿ 319 ಪೋಸ್ಟ್ಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದರ ಪ್ರಕಾರ ಇಂಪಾರ್ಟೆಂಟ್ ಡೇಟ್ ಏನಪ್ಪ ಅಂತಂದರೆ, ಅರ್ಜಿ ಅನೌನ್ಸ್ ಮಾಡಿರುವಂಥ ಡೇಟ್ 1 ಆಗಸ್ಟ್ 2026 ಸ್ಟಾರ್ಟ್ ಮಾಡಿರೋದು ಇವಾಗ. ಸೊ ಲಿಂಕ್ ಓಪನ್ ಆಗಿದೆ. ಅಪ್ಲಿಕೇಶನ್ ಮಾಡೋದಕ್ಕೆ ಇರುವಂಥ ಡೇಟ್ ಯಾವಾಗಪ್ಪ ಅಂತಂದರೆ 1/8/2026. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/8/2026. ಸೊ ಆಗಸ್ಟ್ 31 ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರಲ್ಲಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ಅಪ್ಲಿಕೇಶನ್ ಹಾಕಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ವೆರಿ ಕೇರ್ಫುಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಡೇಟ್ ಯಾವಾಗಪ್ಪ ಅಂತಂದರೆ 15/11/2026. 15/11/2026. 15/11 ನವಂಬರ್ 2024 ಅಂತಂದರೆ ಟೋಟಲ್ ಡೇಸ್ ಎಷ್ಟಿದೆ? 102 ದಿನಗಳು ಉಳಿದಿದೆ. ಸೊ 102 ದಿನಗಳು ಎಕ್ಸಾಮಿಗೆ ಇರುವಂಥದ್ದು, ಪ್ರಿಲಿಮ್ಸ್ಗೆ ಎಕ್ಸಾಮ್ ಇರುವಂಥದ್ದು. ಸೊ ನಾವು ಇವಾಗ ಏನು ನೋಡೋಕ್ಕಂತಂದರೆ ಸಿಲೆಬಸ್ ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು. ಏನಂತಂದರೆ ಯಾವುದೇ ಒಂದು ಕೆಲಸ ನೀವು ಮಾಡೋದಕ್ಕಿಂತ ಮುಂಚೆ ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಡೀಟೇಲ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿಲೆಬಸ್. ಸೊ ಇದೇ ನೋಟಿಫಿಕೇಶನಲ್ಲಿ ಅಥವಾ ಇದೇ ವೆಬ್ಸೈಟಲ್ಲಿ ಹಿಂದೆ ಹೋದರೆ ಇಲ್ಲಿ ನಿಮಗೆ ಪಠ್ಯಕ್ರಮ ಅಂತ ಬರುತ್ತೆ ಅಥವಾ ಸಿಲೆಬಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಸಿಲೆಬಸ್ ಫಾರ್ ಗೆಜೆಟೆಡ್ ಪ್ರೊಬೇಷನರ್ಸಿ ಎಕ್ಸಾಮ್ ಅಂತ ಹೊಡೆದ್ರೆ ನಿಮಗೆ ಇದರಲ್ಲಿ ಸಿಲೆಬಸ್ ಕಾಪಿ ಬರುತ್ತೆ ಕಂಪ್ಲೀಟ್ ಆಗಿ. ಸೊ ಅದರ ಇಂಗ್ಲೀಷ್ ವರ್ಷನ್ ಸಿಲೆಬಸ್ ಕಾಪಿ ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದರ ಪ್ರಕಾರ ಸೊ ಈ ನೋಟಿಫಿಕೇಶನ್ ನೋಡಿದರೆ ಡಿವೈಡ್ ಯಾವ ಥರ ಮಾಡಿದರೆ ಅಂತಂದರೆ, ಆಬ್ವಿಯಸ್ಲಿ ಸಿಲೆಬಸ್ ಫಾರ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಡಿವೈಡ್ ಮಾಡಿದರೆ. ಸೊ ಇದರ ಜಿಸ್ಟ್ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ರೀಸೆಂಟಾಗಿ ಅನೌನ್ಸ್ ಮಾಡಿದರು. ಸೊ ಅದರ ಪ್ರಕಾರ ನಾವು ಡಿಸೈಡ್ ಆಗಿ ಮಾಡ್ತಾ ಹೋದರೆ
ಇಲ್ಲಿ ಡಿಸೈಡ್ ಮಾಡೋಣ. ಇಲ್ಲಿ ನೋಡ್ತಾ ಹೋದರೆ ಡಿಕೋಡ್ ಮಾಡ್ತಾ ಹೋದರೆ ಸೊ ಪ್ರಿಲಿಮ್ಸ್ ಸಿಲೆಬಸ್ ಯಾವ ಥರಪ್ಪ ಅಂತಂದರೆ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪ್ರಿಲಿಮ್ಸಲ್ಲಿ ಅಂತಂದರೆ ಟಿಕ್ ಹಾಕುವಂಥದ್ದು. ಓಕೆ, ಆಪ್ಷನ್ಸ್ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ರೈಟ್ ಆನ್ಸರ್ನ ಚೂಸ್ ಮಾಡಿ ಬರುವಂಥದ್ದು. ಇದರಲ್ಲಿ ಕರೆಕ್ಟ್ ಆಪ್ಷನ್ಗೆ 2 ಅಂಕ ಇರುತ್ತೆ, ರಾಂಗ್ ಆಪ್ಷನ್ಗೆ 1/4 ಮಾರ್ಕ್ಸ್ ಕಡಿಮೆ ಆಗುತ್ತೆ. ಸೊ ಅಂದರೆ 0.50 ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಪೇಪರ್ 1 ಅಂತಂದರೆ ಜನರಲ್ ಸ್ಟಡೀಸ್ ಇರುತ್ತೆ, ಕರೆಂಟ್ ಅಫೇರ್ಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಹ್ಯುಮ್ಯಾನಿಟೀಸ್ ಇರುತ್ತೆ, ಇಂಡಿಯನ್ ಹಿಸ್ಟರಿ ಇಂಪಾರ್ಟೆಂಟ್ ಆಗುತ್ತೆ, ನಂತರ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಇರುತ್ತೆ, ನಂತರ ಇಂಡಿಯನ್ ಪೊಲಿಟಿ ಆ್ಯಂಡ್ ಎಕನಾಮಿಕ್ ಇರುತ್ತೆ. ಇದೆಲ್ಲ ಯಾವುದರಲ್ಲಿ ಅಂದರೆ ಪೇಪರ್ 1ನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಪೇಪರ್ 2 ಕರೆಂಟ್ ಅಫೇರ್ಸ್ ಆಫ್ ಸ್ಟೇಟ್ ಆ್ಯಂಡ್ ಲೋಕಲ್ ಇಂಪಾರ್ಟೆಂಟ್ ಸ್ಟೇಟ್ ಗವರ್ನೆನ್ಸ್ ರಿಲೇಟೆಡ್ ಸ್ಕೀಮ್ಸ್ ಕೇಳ್ತಾರೆ ಇದರಲ್ಲಿ. ನೆಕ್ಸ್ಟ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದರಲ್ಲಿ ಕಂಟೆಂಪ್ರರಿ ಇಶ್ಯೂಸ್ ಆಗಲಿ, ಡೆವಲಪ್ಮೆಂಟ್ಸ್ ಆಗಲಿ, ಅದರ ಇಂಪ್ಲಿಕೇಶನ್ಸ್ ಬೋತ್ ಆನ್ ಇಂಡಿಯಾ ಆಗಲಿ, ಸಿಟಿಸನ್ಸ್ ಆಗಲಿ, ವರ್ಲ್ಡ್ ಆಗಲಿ, ಅದರ ಇಂಪ್ಲಿಕೇಶನ್ಸ್ ಏನೇನಾಗುತ್ತೆ ಅದರ ಮೇಲೆ ಕ್ವಶನ್ಸ್ ಬರುತ್ತೆ. ನಂತರ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಯಾವುದರಲ್ಲಿದೆ, ಪೇಪರ್ 2 ಅಲ್ಲಿದೆ ಇದರಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಇಶ್ಯೂಸ್ ಆಫ್ ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್, ಎಕಾಲಜಿ, ಹೆಲ್ತ್ ವಿತ್ ನೋ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಇಲ್ದಂಗೆ ಇದರ ಮೇಲೆ ಇಂಪಾರ್ಟೆಂಟ್ ಆಗಿ ನೋಡಿಕೊಳ್ಳಬೇಕಾಗುತ್ತೆ ನೀವು. ಇದಾದಮೇಲೆ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇದರಲ್ಲಿ ಬೇಸಿಕ್ ನ್ಯೂಮರಸಿ ಗೊತ್ತಿರಬೇಕು ನಿಮಗೆ. ನಂತರ ಡಾಟಾ ಇಂಟರ್ಪ್ರಿಟೇಷನ್ ಕಾಲಮ್ ಇಲ್ಲ ಟ್ಯಾಬ್ನ ಕೊಟ್ಟಿರ್ತಾರೆ. ಸೊ ಆ ಕಾಲಮ್ನ ಮೇಲೆ ಒಂದು 3 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ನೀವು. ನಂತರ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ನಂತರ ಕಾಂಪ್ರಿಹೆನ್ಷನ್. ಸೊ ಗದ್ಯ ಭಾಗವನ್ನು ಕೊಟ್ಟು ಕಾಂಪ್ರಿಹೆನ್ಷನ್ ಕೊಟ್ಟು ಅದರ ಮೇಲೆ 2 to 3 4 ಕ್ವಶನ್ಸ್ಗಳಿರ್ತಾರೆ, ಆ ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗುತ್ತೆ ನೀವು. ಸೊ ಇದರಲ್ಲಿ UPSCಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ UPSCಯಲ್ಲಿ ಪೇಪರ್ 2 ಓನ್ಲಿ ಕ್ವಾಲಿಫೈಯಿಂಗ್ ಅಷ್ಟೇ. ಪೇಪರ್ 2 ಏನು ಓನ್ಲಿ ಕ್ವಾಲಿಫೈಯಿಂಗ್ ಅಷ್ಟೇ. ಸೊ 66.5 ಮಾರ್ಕ್ಸ್ ಬಂದರೆ ನೀವು ಕ್ಲಿಯರ್ ಮಾಡೋದಕ್ಕೆ ಪೇಪರ್ 2ನ, ಪ್ರೊವೈಡೆಡ್ ನೀವು ಪಾಸ್ಟ್ ಪೇಪರಲ್ಲಿ ಕಟ್ ಆಫ್ನ ಕ್ರಾಸ್ ಮಾಡ್ತಿದ್ದೀರಾ ಅಂತಾರೆ, ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀರಾ ಅಂತ ಅರ್ಥ. ಇದರಲ್ಲಿ ಪೇಪರ್ 2 ಇದೆಯಲ್ಲ, KPSCಯಲ್ಲಿ ಪೇಪರ್ 2 ಕ್ವಾಲಿಫೈಯಿಂಗ್ ಅಲ್ಲ, ಪೇಪರ್ 2 ಅಲ್ಲಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಇಟ್ ಈಸ್ ಕನ್ಸಿಡರ್ ಮಾಡ್ತಾರೆ. ಅಂದರೆ ಓವರ್ ಆಲ್ ಆಗಿ ಕಟ್ ಆಫ್ ಯಾವ ಥರ ಡಿಸೈಡ್ ಮಾಡ್ತಾರೆ ಅಂದರೆ ಪೇಪರ್ 1 ಪ್ಲಸ್ ಪೇಪರ್ 2 ಅಲ್ಲಿ ಬಂದಿರುವಂಥ 2 ಮಾರ್ಕ್ಸನ್ನು ಸೇರಿಸಿ ಓವರ್ ಆಲ್ ಆಗಿ ನಿಮ್ಮ ಮಾರ್ಕ್ಸ್ನ ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಇಗ್ನೋರ್ ಮಾಡಬೇಡಿ, ಪೇಪರ್ 2 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ 4 ಬೇಸಿಕ್ ನ್ಯೂಮರಸಿ, ಡಾಟಾ ಇಂಟರ್ಪ್ರಿಟೇಷನ್, ಅನಾಲಿಟಿಕಲ್ ಅಬಿಲಿಟಿ, ಕಾಂಪ್ರಿಹೆನ್ಷನ್ನ ಡೀಟೇಲ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಿಸ್ ಈಸ್ ಸಿಲೆಬಸ್ ಫಾರ್ ಪ್ರಿಲಿಮ್ಸ್. ಮೇನ್ಸ್ಗೆ ಓವರ್ ಆಗಿ ಪೇಪರ್ ಅಥವಾ ಪೋರ್ಷನ್ ಆಗಲಿ ರಿಕರಿಂಗ್ ಇರುತ್ತೆ, ಅಂದರೆ ಓವರ್ಲ್ಯಾಪಿಂಗ್ ಇರುತ್ತೆ. ಸೊ ಆದರೂ ಕೂಡ ಮೇನ್ಸ್ ಸಿಲೆಬಸ್ ನೋಡ್ಕೊಂಡು ಬರೋಣ. ಸೊ ಮೇನ್ಸಲ್ಲಿ ಏನಪ್ಪ ಅಂತಂದರೆ ಓವರ್ ಆಲ್ ಆಗಿ ಮುಂಚೆ 9 ಪೇಪರ್ಸ್ ಇತ್ತು, ಇವಾಗ ಓನ್ಲಿ 7 ಪೇಪರ್ಸ್ ಇರುತ್ತೆ. ಅದರಲ್ಲಿ 2 ಪೇಪರ್ಸ್ ಏನಪ್ಪ ಅಂತಂದರೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಯಾವುದು, ಇಂಗ್ಲೀಷ್ ಮತ್ತು ಕನ್ನಡ. ಸೊ ಕನ್ನಡ ಆಬ್ವಿಯಸ್ಲಿ ಕರ್ನಾಟಕದಲ್ಲಿದೆ, ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಇಂಗ್ಲೀಷಲ್ಲಿ ನಿಮಗೆ ಬೇಸಿಕ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅದಕ್ಕೋಸ್ಕರ ಒಂದು ಕ್ವಾಲಿಫೈಯಿಂಗ್ ಪೇಪರ್ಸ್ನ ಇಟ್ಟಿರ್ತಾರೆ. ಯಾವುದು, ಇಂಗ್ಲೀಷ್ ಮತ್ತು ಕನ್ನಡ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರ್ತಾರೆ. ಅದಾದ ಮೇಲೆ ಒಂದು ಎಸ್ಸೆ ಪೇಪರ್ ಇರುತ್ತೆ, ಒಂದು ಎಸ್ಸೆ ಪೇಪರ್ ಪ್ಲಸ್ GS ಪೇಪರ್ಸ್ 4 ಇರುತ್ತೆ. ಸೊ ಟೋಟಲಾಗಿ ಎಷ್ಟಾಯಿತು, GS ಪೇಪರ್ 4 ಪ್ಲಸ್ 1 5 ಪ್ಲಸ್ 2 ಕ್ವಾಲಿಫೈಯಿಂಗ್, ಟೋಟಲಾಗಿ 7 ಪೇಪರ್ಸ್ ಇರುತ್ತೆ ಮೇನ್ಸಲ್ಲಿ. ಓಕೆ, 7 ಪೇಪರ್ಸ್ ಇರುತ್ತೆ. ಸೊ ಇಂಗ್ಲೀಷ್ ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ, ಇಂಗ್ಲೀಷ್ ಸಿಲೆಬಸ್ಸಲ್ಲಿ ವೆರಿ ಬೇಸಿಕ್ ಕಾಂಪ್ರಿಹೆನ್ಷನ್, ಪ್ರೆಸಿಸ್ ಕೊಟ್ಟಿರ್ತಾರೆ. ಕಾಂಪ್ರಿಹೆನ್ಷನ್ ಕೊಟ್ಟು ಅದ್ಮೇಲೆ ಕ್ವಶನ್ಸ್ ಕೇಳ್ತಾರೆ, ಆನ್ಸರ್ ಮಾಡೋಕ್ಕಾಗುತ್ತೆ. ಪ್ರೆಸಿಸ್ ಮಾಡೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಯೂಸೇಜ್, ಕೆಲವೊಂದು ವರ್ಡ್ಸ್ನ ಕೊಟ್ಟು ಆ ವರ್ಡ್ಸ್ನ ನೀವು ಸೆಂಟೆನ್ಸಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವೊಕ್ಯಾಬುಲರಿ, ವರ್ಡ್ಸ್, ಸಿನಾನಿಮ್ಸ್ ಮತ್ತು ಆಂಟೋನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳನ್ನು ಬರೆಯೋದಕ್ಕೆ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕಮ್ಯುನಿಕೇಷನ್, ಕೆಲವೊಂದು ಕ್ವಶನ್ಸ್ನ ಕೊಟ್ಟು ಆ ಕ್ವಶನ್ಸ್ ಕನ್ವರ್ಟ್ ಮಾಡೋದಕ್ಕೆ ಹೇಳ್ತಾರೆ. ದೊಡ್ಡ ಸೆಂಟೆನ್ಸ್ ಕೊಟ್ಟು ಸೆಂಟೆನ್ಸ್ನ ಕನ್ವರ್ಟ್ ಮಾಡೋದಕ್ಕೆ ಹೇಳ್ತಾರೆ. ಆಮೇಲೆ ಶಾರ್ಟ್ ಎಸ್ಸೆ ಬರೆಯೋದಕ್ಕೆ ಹೇಳ್ತಾರೆ. ಸೊ ಇದೆಲ್ಲ ಕ್ವಾಲಿಫೈಯಿಂಗ್ ಪೇಪರ್ಸ್. ಅಂದರೆ ಇದನ್ನು ನೀವು ಬೇಸಿಕ್ ಮಿನಿಮಮ್ ಮಾರ್ಕ್ಸ್ನ ತೊಗೊಂಡು ಬಂದರೆ ಸಾಕು, ನೀವು ಪಾಸ್ ಆಗ್ತೀರಾ. ಜೊತೆಗೆ KPSCಯಲ್ಲಿ ಕನ್ನಡ ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ ಇದರಲ್ಲೂ ಕೂಡ ಸಿಮಿಲರ್ ಟು ಲ್ಯಾಂಗ್ವೇಜ್ ಪೇಪರಲ್ಲಿ ಇದ್ದ ಥರ ಇರುತ್ತೆ. ಅದರಲ್ಲಿ 35% ಆಫ್ ದ ಮಾರ್ಕ್ಸ್ ನೀವು ತೆಗಿಬೇಕಾಗುತ್ತೆ. ಸೊ ಸಿಲೆಬಸ್ ಯಾವ ಥರ ಡಿವೈಡ್ ಮಾಡಿರ್ತಾರೆ ಅಂದರೆ ಇದರಲ್ಲಿ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂದರೆ ಒಂದು ಕಾಂಪ್ರಿಹೆನ್ಷನ್ ಕೊಟ್ಟಿರ್ತಾರೆ, ಆ ಕಾಂಪ್ರಿಹೆನ್ಷನ್ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಪ್ರೆಸಿಸ್ ರೈಟಿಂಗ್ ಅಂದರೆ ಸಂಕ್ಷಿಪ್ತವಾಗಿ ಬರೆಯಬೇಕಾಗುತ್ತೆ. ನೆಕ್ಸ್ಟ್ ಯೂಸೇಜ್, ವರ್ಡ್ಸ್ನ ಕೊಟ್ಟು ಯೂಸ್ ಮಾಡೋದು. ವೊಕ್ಯಾಬುಲರಿ, ಸಮಾನಾರ್ಥಕ ವಿರುದ್ಧಾರ್ಥಕ ಪದಗಳು, ಶಾರ್ಟ್ ಎಸ್ಸೆ ಮತ್ತು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಸೊ ಇದೆಲ್ಲ ಯಾವ ಥರ ಅಂತಂದರೆ ಓನ್ಲಿ ಕ್ವಾಲಿಫೈಯಿಂಗ್, ಅಂದರೆ ಜಸ್ಟ್ 35% ಆಫ್ ದ ಮಾರ್ಕ್ಸ್ನ ತೆಗೆದ್ರೆ ನೀವು ಈ ಪೇಪರಲ್ಲಿ ಕ್ಲಿಯರ್ ಮಾಡಿದಿರ ಅಂತ, ಪಾಸ್ ಮಾಡಿದಿರ ಅಂತ ಅರ್ಥ. ನೆಕ್ಸ್ಟ್ ಬರುತ್ತೆ ಇಂಪಾರ್ಟೆಂಟ್ ಹಾರ್ಡೆಸ್ಟ್ ಪಾರ್ಟ್ ಆಫ್ KPSC ಎಕ್ಸಾಮ್ ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಮೇನ್ಸಲ್ಲಿ ಬರುವಂಥ ಎಸ್ಸೆ, GS1, GS2, GS3, GS4. ಸೊ ಎಸ್ಸೆ ಯಾವ ಥರ ಅಂತಂದರೆ 2 ಎಸ್ಸೆಸ್ ಇರುತ್ತೆ ಆಫ್ 125 ಮಾರ್ಕ್ಸ್ ಈಚ್. ಆ್ಯಂಡ್ ಅದರಲ್ಲಿ ಡಿಫೈನ್ಡ್ ಸಿಲೆಬಸ್ನ KPSC ಅವರು ಮೆನ್ಷನ್ ಮಾಡಿಲ್ಲ, ಬಟ್ ಕ್ವಶನ್ ಕ್ಯಾನ್ ಬಿ ಆಸ್ಡ್ ವಿತ್ ರಿಗಾರ್ಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಸ್ ವೆಲ್ ಆಸ್ ಸ್ಟೇಟ್ ಆ್ಯಂಡ್ ಲೋಕಲ್ ಇಶ್ಯೂಸ್. ಯಾವ ಥರ ಹೇಳಿದ್ರು ಅಂತಂದರೆ ಒಂದು ಎಸ್ಸೆನ ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಅಂತ ಕೇಳ್ತಾರೆ ಅಂದಿದ್ದಾರೆ.
ಇನ್ನೊಂದು ಎಸ್ಸೆನ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಆ್ಯಂಡ್ ಲೋಕಲ್ ಇಶ್ಯೂಸ್ ಅಂತ ಹೇಳಿದ್ದಾರೆ. ಬಟ್ ಯಾವ ಇಶ್ಯೂಸ್, ಯಾವ ಇಂಟರ್ನ್ಯಾಷನಲ್ ಇಶ್ಯೂಸ್ ಅಂತ ಡಿಫೈನ್ ಮಾಡಿಲ್ಲ. ಸೊ ಸ್ಪೆಸಿಫೈಡ್ ಸಿಲೆಬಸ್ ಫಾರ್ ಎಸ್ಸೆ ಇಲ್ಲ. ನೆಕ್ಸ್ಟ್ ಜನರಲ್ ಸ್ಟಡೀಸಲ್ಲಿ 4 ಜನರಲ್ ಸ್ಟಡೀಸ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಪೇಪರ್ ಒನ್ ಯಾವುದಪ್ಪ ಅಂತಂದರೆ GS1. ಸೊ GS1ಅಲ್ಲಿ ಮೇಜರ್ ಸ್ಟಡಿ ಸಬ್ಜೆಕ್ಟ್ಸ್ ಅಂದರೆ ಹಿಸ್ಟರಿ ಆ್ಯಂಡ್ ಕಲ್ಚರ್ ಹೆರಿಟೇಜ್. ಸೊ ಇದರಲ್ಲಿ ಏನು ಸ್ಟಡಿ ಮಾಡ್ತೀರಾ? ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಇದರಲ್ಲಿ ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ, ಮೇಜರ್ ಸ್ಕೂಲ್ಸ್ ಆಫ್ ಥಾಟ್ಸ್. ಸೊ ಫಿಲಾಸಫಿ ಏನೇನು ಬರುತ್ತೆ ಅದನ್ನ ಇದರಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ. ನಂತರ ಫ್ರಮ್ ಕದಂಬಾಸ್ ಟು ಹೊಯ್ಸಳಾಸ್. ಸೊ ಕರ್ನಾಟಕ ಹಿಸ್ಟರಿ. ಸೊ ಕದಂಬರಿಂದ ಹೊಯ್ಸಳದವರೆಗೂ ಕರ್ನಾಟಕದ ಹಿಸ್ಟರಿ ಯಾವ ರೀತಿ ಚೇಂಜ್ ಆಯಿತು ಅದರ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ದ ವಿಜಯನಗರ ಎಂಪೈರ್ ಆ್ಯಂಡ್ ದೇರ್ ಆಫ್ಟರ್, ಇದನ್ನು ಕೂಡ ನೋಡಬೇಕಾಗುತ್ತೆ. ಅದಾದಮೇಲೆ ಕೊನೆಯಲ್ಲಿ ಬರುವಂಥದ್ದು ಕರ್ನಾಟಕ ಹಿಸ್ಟರಿಯಲ್ಲಿ ಮಾಡರ್ನ್ ಮೈಸೂರು, ಇದರ ಬಗ್ಗೆನೂ ಕೂಡ ನೀವು ಸ್ಟಡಿ ಮಾಡೋಕ್ಕಾಗುತ್ತೆ. ಸೊ ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್, ತುಂಬ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. GS1ಅಲ್ಲಿ ಮತ್ತೇನಂತಂದರೆ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಇದೆ. ಇದರಲ್ಲಿ ಏನು ನೋಡಬೇಕಾಗುತ್ತೆ ನೀವು? ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕ, ಅಂದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕರ್ನಾಟಕ ಯಾವ ರೀತಿ ಚೇಂಜ್ ಆಯಿತು ಅದನ್ನ ನೋಡಬೇಕು. ನೆಕ್ಸ್ಟ್ ಸೋಷಿಯಲ್ ಚೇಂಜ್ ಆ್ಯಂಡ್ ಮೂವ್ಮೆಂಟ್ಸ್. ಸೊ ಸೋಷಿಯಲ್ ಚೇಂಜ್ ಆ್ಯಂಡ್ ಮಾಡರ್ನೈಸೇಷನ್ ಯಾವ ರೀತಿ ಇದು UPSCಯಲ್ಲಿ ಇಂಡಿಯನ್ ಸೊಸೈಟಿ ಅಂತ ಬರುತ್ತೆ. ಸೊಸೈಟಿ ಮೇಲೆ ಮೂವ್ಮೆಂಟ್ಸ್ ಆಗಲಿ, ಮಾಡರ್ನೈಸೇಷನ್ ಆಗಲಿ, ಗ್ಲೋಬಲೈಸೇಷನ್ ಆಗಲಿ, ಅದರಿಂದ ಬಂದಿರುವಂಥ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನ ಸ್ಟಡಿ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಗವರ್ನಮೆಂಟ್ ಆ್ಯಂಡ್ ಪೊಲಿಟಿಕಲ್ ಸಿಸ್ಟಮ್ ಯಾವ ಥರ ಚೇಂಜ್ ಆಗಿದೆ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಯಾವ ಥರ ಆಗಿದೆ, ಸೋಷಿಯೋ ಎಕನಾಮಿಕ್ ಸಿಸ್ಟಮ್ ಆಫ್ ಇಂಡಿಯಾ ಯಾವ ಥರ ಆಗಿದೆ, ಆ್ಯಂಡ್ ಕರ್ನಾಟಕ, ಆ್ಯಂಡ್ ದೆನ್ ರೂರಲ್ ಸೋಷಿಯಲ್ ಸಿಸ್ಟಮ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದೆಲ್ಲದರ ಬಗ್ಗೆ ಯಾವುದ್ರಲ್ಲಿ ಕವರ್ ಆಗಿದೆ? GS1ನಲ್ಲಿ ಕವರ್ ಆಗಿದೆ. ಇದರ ಜೊತೆಗೆ GS1ನಲ್ಲೂ ಕೂಡ ಇಂಡಿಯನ್ ಎಕಾನಮಿ ಕವರ್ ಆಗಿದೆ. ಸೊ ಇಂಡಿಯನ್ ಎಕಾನಮಿ ಏನು ಕೇಳ್ತಾರೆ ಇದರಲ್ಲಿ? ಪ್ಲಾನಿಂಗ್ ಮತ್ತು ರೂರಲ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಬೇಸಿಕ್ಸ್ ಅಬೌಟ್ ಇಂಡಿಯನ್ ಎಕಾನಮಿ ಯಾವ ಥರ ಇದೆ, ಇಂಡಿಯನ್ ಎಕಾನಮಿ ಸ್ಟೇಟಸ್ ಏನಿದೆ, ಇವಾಗ ಇಂಡಿಯನ್ ಎಕಾನಮಿ ಮಾಡೆಲ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ನಂತರ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್. ನೆಕ್ಸ್ಟ್ ಡೆವಲಪ್ಮೆಂಟಲ್ ಪ್ಯಾಟರ್ನ್ಸ್ ಆ್ಯಂಡ್ ಡಿಸ್ಪ್ಯಾರಿಟೀಸ್ ಅಮಾಂಗ್ ದ ರೀಜನ್ಸ್ ಆ್ಯಂಡ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾಸ್. ಆಮೇಲೆ ಪ್ಲಾನಿಂಗ್ ಬಗ್ಗೆ ನೋಡೋಕ್ಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಪ್ಲಾನಿಂಗ್ ಗೋಲ್ಸ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಅಪ್ರೋಚಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಆ್ಯಂಡ್ ಆಲ್ಸೋ ಫೇಲ್ಯೂರ್ಸ್ ಆಫ್ ಫೈರ್ ಪ್ಲಾನ್ಸ್. ಒಂದೊಂದು ಪ್ರಿಲಿಮ್ಸಲ್ಲಿ ಅಥವಾ ಮೇನ್ಸಲ್ಲಿ ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಡಿಸೆಂಟ್ರಲೈಸೇಷನ್. ಸೊ ಡಿಸೆಂಟ್ರಲೈಸೇಷನ್ ಅಂದರೆ ಪ್ರೋಸ್ ಏನು, ಆಮೇಲೆ ಕಾನ್ಸ್ ಏನು, ಅಥವಾ ಟಾಪ್ ಡೌನ್ ಪ್ಲಾನಿಂಗ್, ಮೇಲೆಯಿಂದ ಸೆಂಟರಿಂದ ಪಂಚಾಯತ್ ಈ ರೀತಿ ಪ್ಲಾನಿಂಗ್ ಮಾಡೋದ್ರಿಂದ ಬರುವಂಥ ಪ್ರೋಸ್ ಏನು, ಕಾನ್ಸ್ ಏನು, ಅಥವಾ ಪಂಚಾಯತಿಂದ ಮೇಲೆ ಹೋಗುವಂಥ ಪ್ಲಾನಿಂಗ್ ಪ್ರೋಸ್ ಏನು, ಕಾನ್ಸ್ ಏನು ನೋಡೋಕ್ಕಾಗುತ್ತೆ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್, ವೆರಿ ಇಂಪಾರ್ಟೆಂಟ್. ರೂರಲ್ ಡೆವಲಪ್ಮೆಂಟ್ ಇದರಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ರೂರಲ್ ಡೆವಲಪ್ಮೆಂಟ್ ಮತ್ತು ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ನೋಡೋಕ್ಕಾಗುತ್ತೆ. ನೆಕ್ಸ್ಟ್ ಡಾಟಾ ಕಲೆಕ್ಷನ್, ಅನಲೈಸಿಸ್, ಇಂಟರ್ಪ್ರಿಟೇಷನ್. ಸೊ ಇದೇನಪ್ಪ ಅಂತಂದರೆ UPSCಯಲ್ಲಿ ಈ ಥರ ಒಂದು ಕ್ವಶನ್ಸ್ ಇರೋದಿಲ್ಲ, ಬಟ್ KPSCಯಲ್ಲಿ ಒಂದು ಚಾರ್ಟ್ ಅಥವಾ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಕೇಳ್ತಾರೆ. ಚಾರ್ಟ್ನ ಕೊಟ್ಟು ಇದರ ಮೇಲೆ ಕೆಲವೊಂದು ಕ್ವಶನ್ಸ್ ಇರುತ್ತೆ. ಸೊ ಆ ಕ್ವಶನ್ಸ್ನ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಇದು GS1ನಲ್ಲಿ ಬರುವಂಥದ್ದು. ನೆಕ್ಸ್ಟ್ GS2ಅಲ್ಲಿ ಯಾವ್ದು ಬರುತ್ತಪ್ಪ ಅಂತಂದರೆ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಅಂದರೆ ಮೇಜರ್ಲಿ UPSCಯಲ್ಲಿ ಕನ್ಸಿಡರ್ ಮಾಡಿದರೆ ಜಿಯೋಗ್ರಫಿ. ಸೊ UPSCಯಲ್ಲಿ ಜಿಯೋಗ್ರಫಿನ ಯಾವುದ್ರಲ್ಲಿ ಕವರ್ ಮಾಡಿದರೆ GS1ನಲ್ಲಿ ಕವರ್ ಆಗಿದೆ. GS1ನಲ್ಲಿ ಕವರ್ ಆಗಿದೆ, ಬಟ್ ಇದರಲ್ಲಿ GS2ಅಲ್ಲಿ ಕವರ್ ಆಗಿದೆ. ಸೊ ಇದರಲ್ಲಿ ಜಿಯೋಗ್ರಫಿ ಆಫ್ ದ ವರ್ಲ್ಡ್, ಜಿಯೋಗ್ರಫಿ ಆಫ್ ಇಂಡಿಯಾ, ಜಿಯೋಗ್ರಫಿ ಆಫ್ ಕರ್ನಾಟಕ ಮೂರು ನೋಡೋಕ್ಕಾಗುತ್ತೆ. ಈ ಜಿಯೋಗ್ರಫಿ ಯಾವ ಥರ? ಜಿಯೋಗ್ರಫಿನ ಫಿಸಿಕಲ್ ಜಿಯೋಗ್ರಫಿ, ಎಕನಾಮಿಕಲ್ ಜಿಯೋಗ್ರಫಿ, ರಿಸೋರ್ಸ್ ಜಿಯೋಗ್ರಫಿ. ಸೊ ಈ ರೀತಿ ನೀವು ನೋಡೋಕ್ಕಾಗುತ್ತೆ. ಜೊತೆಗೆ ಹ್ಯೂಮನ್ ಜಿಯೋಗ್ರಫಿ, ಈ ರೀತಿ ಡಿವೈಡ್ ಮಾಡಿಕೊಂಡು ನೀವು ಸ್ಟಡಿ ಮಾಡೋಕ್ಕಾಗುತ್ತೆ. ಓಕೆ. ನೆಕ್ಸ್ಟ್ ಪೊಲಿಟಿ. ಸೊ GS2 UPSCಯಲ್ಲಿ ಪೊಲಿಟಿ ಕವರ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಪೊಲಿಟಿ ಕವರ್ ಆಗಿದೆ. ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನೇಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು, ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಏನು, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್, ಯೂನಿಕ್ಯಾಮರಲ್ ಆ್ಯಂಡ್ ಬೈಕ್ಯಾಮರಲ್ ಲೆಜಿಸ್ಲೇಷನ್ಸ್, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್, ಕಾನ್ಸ್ಟಿಟ್ಯೂಷನ್ ಮಾಡಿರುವಂಥ ಅಮೆಂಡ್ಮೆಂಟ್ಸ್, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಏನಿದೆ, ವೆಲ್ಫೇರ್ ಮೆಕ್ಯಾನಿಸಮ್ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಸರ್ವಿಸ್ ಅಂಡರ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಇದೆಲ್ಲದನ್ನು ಕೂಡ ನೋಡೋಕ್ಕಾಗುತ್ತೆ. ಸರ್ವಿಸಸ್ ಅಂದರೆ ಡಿಫರೆಂಟ್ KPSC, UPSC, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅದನ್ನೆಲ್ಲನೂ GS2ಅಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. UPSCಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಏನಂತಂದರೆ ಇದು ಸಪರೇಟ್ ಆಪ್ಷನಲ್ ಪೇಪರ್ ಆಗಿದೆ. UPSCಯಲ್ಲಿ ಇದು ಸಪರೇಟ್ ಆಪ್ಷನಲ್ ಪೇಪರ್ ಆಗಿದೆ, ಬಟ್ KPSCಯಲ್ಲಿ ಇಟ್ ಇಸ್ ಪಾರ್ಟ್ ಆಫ್ GS2. ವೆರಿ ಇಂಪಾರ್ಟೆಂಟ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದು GS2ಅಲ್ಲಿ ಬರುತ್ತೆ. ಇದರಲ್ಲಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಮಾಡ್ತೀವಿ, ಅದಾದಮೇಲೆ ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್ ಯಾವ ಥರ ಇರುತ್ತೆ, ಆರ್ಗನೈಸೇಷನಲ್ ಬಿಹೇವಿಯರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ನೋಡಬೇಕಾಗುತ್ತೆ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಬಗ್ಗೆ ಓದ್ಕೋಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಸ್ಟಡಿ ಮಾಡಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್ ಇನ್ ಪಬ್ಲಿಕ್ ಸರ್ವಿಸಸ್, ಪಬ್ಲಿಕ್ ರಿಲೇಷನ್ಸ್, ಗುಡ್ ಗವರ್ನೆನ್ಸ್, ಇದೆಲ್ಲದನ್ನು ಕೂಡ ಓದಬೇಕಾಗುತ್ತೆ.
ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಸ್ಪೆಷಲೈಸ್ಡ್ ಏಜೆನ್ಸೀಸ್, ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆ್ಯಂಡ್ ಏಜೆನ್ಸೀಸ್. ಸೊ ಇದೆಲ್ಲದನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ? GS2 ಅಲ್ಲಿ. ನೆಕ್ಸ್ಟ್ GS3, ಮೋಸ್ಟ್ ಡೈನಮಿಕ್ ಆಸ್ಪೆಕ್ಟ್ ಆಫ್ ಯಾವುದೇ ಸಿಲೆಬಸ್ ಅಂದರೆ GS3. UPSC ಕೂಡ ಇದು ವೆರಿ ಡೈನಮಿಕ್, KPSC ಕೂಡ ಅದೇ ರೀತಿ ಡೈನಮಿಕ್ ಆಗಿದೆ. ಸೊ ಇದರಲ್ಲಿ ಏನು ಓದಬೇಕಾಗುತ್ತೆ ನೀವು GS3 ಅಲ್ಲಿ? ರೋಲ್ ಆನ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್. ಸೊ ಇದರಲ್ಲಿ ಬೇಸಿಕ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ನೀವು. ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನರ್ಜಿ ರಿಸೋರ್ಸಸ್, ಡಿಸಾಸ್ಟರ್ಸ್, ಪೆಸ್ಟ್ ಆ್ಯಂಡ್ ಪೊಲ್ಯೂಷನ್, ಕ್ಲೈಮೇಟ್ ಚೇಂಜ್, ರಿಲೇಟೆಡ್ ಪರ್ಸೆಪ್ಷನ್ಸ್ ಯಾವ ಥರ ಇದೆ, ನಾಲೆಜ್ ಸೊಸೈಟಿ, ಹ್ಯೂಮನ್ ಕ್ಯಾಪಿಟಲ್, ರೂರಲ್ ಅಪ್ಲಿಪ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ರೂರಲ್ ಅಪ್ಲಿಪ್ಮೆಂಟಿಗೆ, ಇದನ್ನೆಲ್ಲ ನೋಡೋಕ್ಕಾಗುತ್ತೆ. ಸೊ ಬೇಸಿಕಲಿ UPSC ಬರುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿರುವಂಥ ಸಿಲೆಬಸ್ ಎಲ್ಲ ಇದರಲ್ಲಿ ಕವರ್ ಆಗಿದೆ. ಅದಾದಮೇಲೆ ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸಸ್, ಲೈಫ್ ಸೈನ್ಸಸ್, ಅಗ್ರಿಕಲ್ಚರಲ್ ಸೈನ್ಸ್, ಹೆಲ್ತ್ ಆ್ಯಂಡ್ ಹೈಜಿನ್ ಇದೆಲ್ಲ ಬರುತ್ತೆ. ಸೊ ಇದರಲ್ಲಿ ನ್ಯಾಚುರಲ್ ಸೈನ್ಸ್, ಪ್ಲಾಂಟ್ಸ್, ಅಗ್ರಿಕಲ್ಚರಲ್ ಸೈನ್ಸ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿ, ಅನಿಮಲ್ ಹಸ್ಬೆಂಡ್ರಿ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪಾಲಿಸೀಸ್, ಹೆಲ್ತ್ ಆ್ಯಂಡ್ ಹೈಜಿನ್ ಹ್ಯೂಮನ್ ಇದೆಲ್ಲದನ್ನು ಕೂಡ ಓದಬೇಕಾಗುತ್ತೆ. ಸೊ ಬೇಸಿಕಲಿ ಹೌ ಟು ಸ್ಟಡಿ ದಿಸ್ ಫ್ರಮ್ ಅಗ್ರಿಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಓದಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಇದಾದ್ಮೇಲೆ ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಎನ್ವಿರಾನ್ಮೆಂಟಲ್ ಸೆಗ್ಮೆಂಟ್ಸ್, ನ್ಯಾಚುರಲ್ ರಿಸೋರ್ಸಸ್, ಎಕಾಲಜಿಕಲ್ ಸಿಸ್ಟಮ್ ಆ್ಯಂಡ್ ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯೂಮನ್ ಹೆಲ್ತ್, ಸ್ಟೇಟ್, ಕಮ್ಯುನಿಟಿ, ಸಿವಿಲ್ ಸೊಸೈಟಿ ಇದೆಲ್ಲದೂ ಕೂಡ ಓದಬೇಕಾಗುತ್ತೆ. ಸೊ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕೂಡ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ GS3. ಫೈನಲಿ ಬರುವಂಥದ್ದು ಯಾವುದು ಅಂತಂದರೆ GS ಪೇಪರ್ 4. ಇದರಲ್ಲಿ ಎಥಿಕ್ಸ್, ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್, ಎಥಿಕ್ಸ್, ಇಂಟರ್ಫೇಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್ ಇದನ್ನೆಲ್ಲ ಓದಬೇಕಾಗುತ್ತೆ. ಸೊ ಇದರಲ್ಲಿ ಬರುವಂಥದ್ದು ಎಥಿಕ್ಸ್ ಅಂದರೆ ಏನು, ಆಮೇಲೆ ಕೇಸ್ ಸ್ಟಡೀಸ್ ಇರುತ್ತೆ, ಕೆಲವೊಂದು ಕೇಸ್ ಸ್ಟಡೀಸ್ನ ಕೇಳ್ತಾರೆ. ಆಮೇಲೆ ಎಥಿಕ್ಸ್, ಹೌ ಈಸ್ ಇಟ್ ಇಂಪಾರ್ಟೆಂಟ್ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹೌ ಈಸ್ ಇಟ್ ಇಂಪಾರ್ಟೆಂಟ್ ಫಾರ್ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್, ಎಕ್ಸೆಟ್ರಾ. ಎಥಿಕ್ಸ್ ಇನ್ ಲೈಫ್, ಪರ್ಸನಲ್, ಪ್ರೊಫೆಷನಲ್, ಪಬ್ಲಿಕ್ ಲೈಫ್ ಇದೆಲ್ಲದನ್ನು ಕೂಡ ನಾವು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡಲ್ಲಿ ನೋಡಬೇಕಾಗುತ್ತೆ. ಸೊ ಇದು KPSC ಬರುವಂಥ ಇಂಪಾರ್ಟೆಂಟ್ ಸಿಲೆಬಸ್. ಸೊ ಈ ಸಿಲೆಬಸ್ ಎಲ್ಲ ನೀವು ಪರ್ಟಿಕ್ಯುಲರ್ ಆಗಿ ನೋಟ್ಸ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ನೋಟ್ಸ್ ಜೊತೆಗೆ ಪ್ರತಿ ಸಿಲೆಬಸ್ಸಿಗೆ ಸ್ವಲ್ಪ ಕ್ವಶನ್ಸ್ ಮಾಡಿಕೊಂಡು ನೀವು ಅದಕ್ಕೆ ಒಂದು ಮಾಡೆಲ್ ಆನ್ಸರ್ ಥರ ಪ್ರಿಪೇರ್ ಮಾಡೋಕ್ಕಾಗುತ್ತೆ. ಯಾಕೆ ಅಂತಂದರೆ KPSC ಅಲ್ಲಿ ಮೇನ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಕ್ವಶನ್ಸ್ ರಿಪೀಟೇಟಿವ್ ಇರುತ್ತೆ. ಸೊ ರಿಪೀಟೇಟಿವ್ ಇದ್ದಾಗ ಏನಾಗುತ್ತೆ, ನೀವು ಆಲ್ರೆಡಿ ಒಂದು ಸೆಟ್ ಆಫ್ ಕ್ವಶನ್ಸ್ ಅಥವಾ ಸೆಟ್ ಆಫ್ ಆನ್ಸರ್ಸ್ ಪ್ರಿಪೇರ್ ಮಾಡಿ ಇಟ್ಟುಕೊಂಡಿದ್ರೆ ಯು ಕ್ಯಾನ್ ರೀಪ್ರೊಡ್ಯೂಸ್ ಇನ್ ದ ಎಕ್ಸಾಮ್ ವೆರಿ ಈಸಿಲಿ. ಸೊ ಮಾರ್ಕ್ಸ್ನ ಫೆಚ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ KPSC ಸಿಲೆಬಸ್. ಸೊ ಇದು KPSC ಡಾಕ್ಯುಮೆಂಟ್ ಇದೆಯಲ್ಲ ಅದರಲ್ಲಿ ಬಂದಿರುವಂಥದ್ದು ಎಲ್ಲದನ್ನು ಕೂಡ. ಸೊ ಈ ಡಾಕ್ಯುಮೆಂಟ್ನ ಓಪನ್ ಮಾಡಿದರೆ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಮತ್ತೆ ಇಂಟೀರಿಯರ್ ಓಪನ್ ಬರುತ್ತೆ. ಆಗಲೇ ಹೇಳ್ದಂಗೆ ಜನರಲ್ ಪೇಪರ್ ಸ್ಟಡೀಸ್ 2, ಒಂದು ನಿಮಿಷ ಒಂದು ಎಕ್ಸಾಂಪಲ್ ಕೊಡ್ತೀನಿ. GS ಪೇಪರ್ 1, ಸೊ GS ಪೇಪರ್ 1 ನಾನು ಓನ್ಲಿ ಓವರ್ ಆಲ್ ಆಗಿ ಹೇಳಿದೆ. ಸೊ GS ಪೇಪರ್ 1 ಹಿಸ್ಟರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ ಇದೆಯಲ್ಲ, ಇದನ್ನು ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂದರೆ ಯೂನಿಟ್ 1, ಯೂನಿಟ್ 2, 3 ಅಂತ ಡಿವೈಡ್ ಮಾಡಿದ್ದಾರೆ. ಯೂನಿಟ್ 1 ಅಂತಂದರೆ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ ಹಿಡಿದು ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಸಿವಿಲೈಸೇಷನ್, ಎವಲ್ಯೂಷನ್ ಆಫ್ ವರ್ಣ, ಜಾತಿ, ಕ್ಯಾಸ್ಟ್ ಸಿಸ್ಟಮ್, ರಿಲಿಜಿಯಸ್ ಕಂಡೀಷನ್, ಎಮರ್ಜೆನ್ಸ್ ಆಫ್ ರಿಲಿಜಿಯಸ್ ಮೂವ್ಮೆಂಟ್ಸ್ ಎಲ್ಲದನ್ನು ಓದಬೇಕಾಗುತ್ತೆ. ನಂತರ ಲಿಟ್ರೇಚರ್, ಸಂಸ್ಕೃತ್ ಲಿಟ್ರೇಚರ್, ವೇದಿಕ್ ಲಿಟ್ರೇಚರ್ ಅದನ್ನ ಓದಬೇಕಾಗುತ್ತೆ. ಆಮೇಲೆ ಏನ್ಷಿಯಂಟ್ ಟೈಮಲ್ಲಿ ಬಂದಿರುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮ್ಯಾಥಮೆಟಿಕ್ಸ್, ಆಸ್ಟ್ರೋನಮಿ, ಫಿಸಿಕ್ಸ್ ಎಕ್ಸೆಟ್ರಾ. ಜೊತೆಗೆ ಆರ್ಟ್ಸ್ ಎಕ್ಸ್ಕ್ಲೂಡಿಂಗ್ ಕರ್ನಾಟಕ. ನೆಕ್ಸ್ಟ್ ಇಂಡಿಯಾಸ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಟು ಔಟ್ಸೈಡ್ ವರ್ಲ್ಡ್, ರಿಲಿಜಿಯನ್ಸ್ ಆಫ್ ಇಂಡಿಯಾ, ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್ ಎಕ್ಸೆಟ್ರಾ, ಸಿಕ್ಕಿಸಮ್ ಎಲ್ಲ ನೋಡಬೇಕಾಗುತ್ತೆ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಸಿಕ್ಕಿಸಮ್. ನೆಕ್ಸ್ಟ್ ಯೂನಿಟ್ 2 ಅಂತಂದರೆ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ, ದಟ್ ಈಸ್ ಮೇಜರ್ ಸ್ಕೂಲ್ಸ್ ಆಫ್ ಥಾಟ್, ಅಂದರೆ ಎಜುಕೇಷನ್ ಆ್ಯಂಡ್ ಆಫ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಾಂಗ್ಸ್, ದಟ್ ಈಸ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬರುತ್ತೆ. ಇದರಲ್ಲಿ ಫ್ರಮ್ ದ ಬಿಗಿನಿಂಗ್ ಆಫ್ 19th century ಒಳಗಡೆ ರಿಫಾರ್ಮ್ಸ್, ಸೋಷಿಯೋ ಎಕನಾಮಿಕ್ ರಿಫಾರ್ಮ್ಸ್ ಆಗಲಿ, ಸೋಷಿಯಲ್ ರಿಫಾರ್ಮ್ಸ್ ಆಗಲಿ, ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ಸ್ ಆಗಲಿ, ಕ್ಯಾಸ್ಟ್ ರಿಫಾರ್ಮ್ಸ್ ಆಗಲಿ, ಟ್ರೈಬಲ್ ರಿವೋರ್ಟ್ಸ್ ಆಗಲಿ, ಅದೆಲ್ಲ ಯಾವುದರಲ್ಲಿ ಬರುತ್ತೆ, ಇದೆಲ್ಲ ಬರುತ್ತೆ. ಸೊ ವೇದಾಸ್ ಫಾರ್ ಆಲ್, ಐಡಿಯಲ್ಸ್ ಆಫ್ ಸರ್ವಿಸ್, ಎಮಾನ್ಸಿಪೇಷನ್ ಆಫ್ ಡಿಪ್ರೆಸ್ ಕ್ಲಾಸ್, 2 nation theory and Islamic revolution, ಹಿಂದುತ್ವ ಆ್ಯಂಡ್ ಪ್ಯಾಟ್ರಿಯಟಿಸಮ್, ದ್ರಾವಿಡ ಮೂವ್ಮೆಂಟ್, ಸ್ಟ್ರಗಲ್ ಫಾರ್ ಎಮ್ಯಾನ್ಸಿಪೇಷನ್ ಆಫ್ ದಲಿಟ್ಸ್ ಆ್ಯಂಡ್ ದೇರ್ ಎಂಪವರ್ಮೆಂಟ್ ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಯೂನಿಟ್ 2 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಯೂನಿಟ್ 3 ಬರುತ್ತೆ. ಯೂನಿಟ್ 3 ಅಲ್ಲಿ ಫ್ರಮ್ ಕದಂಬಾಸ್ ಟು ದ ಹೊಯ್ಸಳಾಸ್ ಅಂತ. ಸೊ ಇದರಲ್ಲಿ ಬೇಸಿಕಲಿ ಕರ್ನಾಟಕ ಹಿಸ್ಟರಿ ಬಗ್ಗೆ ಓದ್ತೀವಿ. ಆಂಟಿಕ್ವಿಟಿ ಆಫ್ ಕರ್ನಾಟಕ, ಸೊ ಕನ್ನಡ ಲ್ಯಾಂಗ್ವೇಜ್ ಮತ್ತು ಕನ್ನಡ ಲಿಟ್ರೇಚರ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್
ಕನ್ನಡ ನಾಡು ಯಾವ ಥರ ಇತ್ತು, ಕನ್ನಡ ನಾಡು ಮುಂಚೆ, ಏನ್ಷಿಯಂಟ್ ಹಿಸ್ಟರಿಯಲ್ಲಿ ಕನ್ನಡ ನಾಡು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿತ್ತು, ಎಲ್ಲದನ್ನು ಕೂಡ ಇದರಲ್ಲಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್, ಫ್ರಮ್ ಕದಂಬಾಸ್ ಟು ಹೊಯ್ಸಳಸ್, ಇದರಲ್ಲಿ ಇವರ ಕದಂಬ ಮತ್ತು ಹೊಯ್ಸಳ ಅವರ ಕಾಂಟ್ರಿಬ್ಯೂಷನ್ ಟು ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ಸ್, ಲಿಟ್ರೇಚರ್, ರಿಲಿಜನ್ ಎಕ್ಸೆಟ್ರಾ. ಕದಂಬಾಸ್ ಟು ಹೊಯ್ಸಳ ಅಂದರೆ ಮಧ್ಯ ಬರುವಂಥ ಗಂಗಾಸ್ ಆಗಲಿ, ಬೇರೆ ಬೇರೆ ಡಿನಸ್ಟಿ ಎಲ್ಲದರ ಬಗ್ಗೆ ನೀವು ಓದಬೇಕಾಗುತ್ತೆ. ನಂತರ ಯೂನಿಟ್ 4 ವಿಜಯನಗರ ಎಂಪೈರ್ ಟು ದೇರ್ ಆಫ್ಟರ್ ಅಂತ ಇದೆ. ಸೊ ಯೂನಿಟ್ 4 ವಿಜಯನಗರ ಎಂಪೈರ್ ಬಗ್ಗೆ ಓದಬೇಕಾಗುತ್ತೆ. ಅವರ ಒರಿಜಿನಲ್ಲಿ, ಅವರ ಆಸ್ಪಿರೇಷನ್ಸ್ ಏನು, ಕಾನ್ಸಿಕ್ವೆನ್ಸಸ್ ಏನು, ಅವರ ಎಕ್ಸ್ಟೆಂಡ್ ಯಾವ ಥರ ಇತ್ತು, ಅವರ ಇನ್ಫ್ಲೂಯೆನ್ಸ್ ಏನು, ಇಂಪಾರ್ಟೆನ್ಸ್ ಎಲ್ಲದೂ ಓದಬೇಕಾಗುತ್ತೆ. ನಂತರ ರಿಲಿಜಿಯಸ್ ಸೆಕ್ಷನ್ಸ್, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಈ ರೀತಿ ವಿತಿನ್ ಸಿಲೆಬಸ್ಸಲ್ಲೇ ಮತ್ತೆ ಸಪ್ರೇಟ್ ಯೂನಿಟ್ ಆಗಿ ಡಿವೈಡ್ ಆಗಿದೆ. ಸೊ ನಾನು ಇದರ ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾವ ಥರ ಅಂದರೆ GS1 ಡಿಕೋಡ್ ಮಾಡೋಣ. GS1 ಬರುವಂಥ ಇಂಪಾರ್ಟೆಂಟ್ ಲೈಕ್ ಸಿಲೆಬಸ್ ಏನಿದೆ ಅಂತ ಕಂಪ್ಲೀಟ್ ಡಿಕೋಡ್ ಮಾಡೋಣ. ನೆಕ್ಸ್ಟ್ GS2 ಅದರಲ್ಲಿ ಯಾವ ಯೂನಿಟ್ಸ್ ಬರುತ್ತೆ, ಆ ಯೂನಿಟ್ಸ್ಗೆ ರಿಸೋರ್ಸಸ್ ಏನು, ಎಲ್ಲಿಂದ ನೀವು ಓದಬೇಕಾಗುತ್ತೆ ಎಲ್ಲದನ್ನು ಕೂಡ ಡಿಕೋಡ್ ಮಾಡೋಣ. GS3 ಅದೇ ಥರ ಡಿಕೋಡ್ ಮಾಡೋಣ. GS4 ಅದೇ ಥರ ಡಿಕೋಡ್ ಮಾಡೋಣ. ಇಲ್ಲ ಅಂತಂದರೆ ವಿಡಿಯೋ ತುಂಬ ಉದ್ದಾಗುತ್ತೆ. ಸೊ ಇದ್ರ ಜೊತೆಗೆ ನಾನು ಏನು ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ತುಂಬ ಸ್ಟೂಡೆಂಟ್ಸ್ ಲಾ ಎಕ್ಸಲೆನ್ಸ್ ನಮಗೆ ಮೆಸೇಜ್ ಮಾಡಿ ಸರಿ KPSCಗೆ ಏನಾದರೂ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ KPSCಗೋಸ್ಕರ ನಾವು ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರಿಂದ ಪ್ರಿಲಿಮ್ಸಿಗೋಸ್ಕರ ಸದ್ಯಕ್ಕೆ KS ಪ್ರಿಲಿಮ್ಸ್ RRP ಬ್ಯಾಚ್ ಅಂತ ಅನೌನ್ಸ್ ಮಾಡ್ತಾ ಇದ್ದೀವಿ. RRP ಬ್ಯಾಚ್ ಅಂತಂದರೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಅಂತ. RRP ಅಂದರೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್. ಸೊ ನಮ್ಮ RRP ಪ್ರೋಗ್ರಾಮ್ UPSCಯಲ್ಲಿ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅದಕ್ಕೆ RRP ಪ್ರೋಗ್ರಾಮನ್ನು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ನ ಒಂದು ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಸೊ ಅದೇ ಥರ KPSCಯಲ್ಲಿ ಟೋಟಲ್ 100 ಅವರ್ಸಲ್ಲಿ ಆಲ್ ಸಬ್ಜೆಕ್ಟ್ಸ್, ಪೊಲಿಟಿ 8 ಅವರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 14 ಅವರ್ಸ್, ಎನ್ವಿರಾನ್ಮೆಂಟ್ 8 ಅವರ್ಸ್, ಜಿಯೋಗ್ರಫಿ 7 ಅವರ್ಸ್, ಎಕಾನಮಿ 8 ಅವರ್ಸ್, ಕರ್ನಾಟಕ ಜಿಯೋಗ್ರಫಿ 4 ಅವರ್ಸ್ ಎಕ್ಸೆಟ್ರಾ ಅಲ್ಲಿ ಕವರ್ ಮಾಡೋದಕ್ಕೆ ಮಾಡ್ತೀವಿ. ಸೊ ಇದರಲ್ಲಿ ಯಾರು ತಗೋತಾರೆ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಆಮೇಲೆ ಮೆಂಟರ್ಶಿಪ್ ಇರುತ್ತೆ, ಇದೆಲ್ಲದ ಕೂಡ ಇದರಲ್ಲಿ ಕವರ್ ಆಗಿರುತ್ತೆ. ಸೊ ಇದರ ಟೋಟಲ್ ಕಾಸ್ಟ್ ಎಷ್ಟು ಅಂತಂದರೆ 4999 ಓನ್ಲಿ. ಜೊತೆಗೆ ನಿಮಗೆ ಓನ್ಲಿ KPSC ರಿಲೇಟೆಡ್ ಅಂದರೆ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟರಿ, ಎಕನಾಮಿಕ್ ಸರ್ವೆ, ಬಜೆಟ್ ಎಕ್ಸೆಟ್ರಾ ಅಷ್ಟೇ ಬೇಕು ಅಂತಂದರೆ ನಿಮಗೆ 2919 ಬರುತ್ತೆ ಇದು. ಸೊ ಇಂಟ್ರೆಸ್ಟೆಡ್ ಇದ್ದವರು ವಿಡಿಯೋನ ಪಾಸ್ ಮಾಡಿ ಆ ಲಿಂಕಿಗೆ ರಿಜಿಸ್ಟರ್ ಮಾಡಿ, ಅಥವಾ ನಮ್ಮ ಲಿಂಕ್ನ ಕೊಟ್ಟಿರ್ತೀವಿ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ, ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಸ್ಬೋದು. ಸೊ ಇದನ್ನು ಬಿಟ್ಟು ಬೇರೆ ನಿಮ್ಗೆ ಏನಾದರೂ ರಿಜಿಸ್ಟ್ರೇಷನ್ ಡೌಟ್ಸ್ ಆಗಲಿ, ಅಪ್ಲೈ ಮಾಡೋದಕ್ಕೆ ಡೌಟ್ಸ್ ಆಗಲಿ, ಅದಕ್ಕೆಲ್ಲ ಇತ್ತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಮೆಸೇಜ್ ಮಾಡ್ಬೋದು, ಅಥವಾ ನನ್ನ ಪರ್ಸನಲ್ ನಂಬರ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ನಮ್ಮ ಗ್ರೂಪಿಗೆ ಆ್ಯಡ್ ಆದರೆ ಅದರಲ್ಲಿ ನಮ್ಮ ನಂಬರ್ ಸಿಗುತ್ತೆ, ಆ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಮುಂದೆ ಬರುವಂಥ ಟೈಮಲ್ಲಿ ವಿಲ್ ಆಲ್ಸೋ ಬ್ರಿಂಗ್ ಯಾವ ಥರ ಅಪ್ಲೈ ಮಾಡೋಕ್ಕಾಗುತ್ತೆ, ಏನು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡೋಕ್ಕಾಗುತ್ತೆ, ಏನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರುತ್ತೆ, ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಇದನ್ನು ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.